ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವನ ಫ್ರೆಂಡು ಮತ್ತು ಫ್ರೆಂಡ್ ಹೆಂಡ್ತಿ ಭೂಮಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಇವಾಗ, ಹುಷಾರಾಗ್ತಾಳೆ, ಏನು ತೊಂದರೆ ಇಲ್ಲ, ಅದಕ್ಕೆ ಹುಷಾರಾಗ್ತಾರೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವಳು ಖುಷಿ ಪಡ್ತಿದ್ದಾಳೆ ಹೆಂಡ್ತಿ. ಹೌದಾ, ಹುಷಾರಾಗುತ್ತಾ, ಹೆಂಗೋ ದೇವ್ರ ದಯಿಂದ ಹುಷಾರಾಗ್ಬಿಟ್ರೆ ಸಾಕಪ್ಪ ದೇವರೇ, ಮತ್ತು ಅಕ್ಕ ಯಾವತ್ತೂ ನಗ್ತಾ ನಗ್ತಾ ಇರಬೇಕು, ನನ್ನ ಫ್ರೆಂಡು ಆಮೇಲೆ ಬೇಜಾರು ಮಾಡ್ಕೊಳ್ತಾನೆ ಅಂತ ಹಿಂಗೆಲ್ಲ ಹೇಳ್ತಾ ಇರ್ತಾಳೆ. ಅದು ಕರುಳು ಹಿಂಡುವಂಥ ವಿಷಯ ಆಗಿರುತ್ತೆ. ಪಾಪ ಭಾಳ ಬೇಜಾರು ಮಾಡಿಕೊಂಡು, ಅಂದರೆ ಟ್ರೀಟ್ಮೆಂಟ್ ಸಿಕ್ಕಿದೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾಯಿದೆ, ಒಳ್ಳೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡೋಣ ಅಂದಾಗ ತುಂಬ ಖುಷಿಯಾಗಿಬಿಡ್ತಾರೆ ಇಬ್ಬರೂ. ಖುಷಿಯಾಗಿ ಅದೇ ವಿಷಯ ಮಾತಾಡ್ತಾ ಇರ್ತಾರೆ. ಮಾತಾಡಿಕೊಂಡು ಅವನು ಆಫೀಸಿಗೆ ಹೋಗಿ ಬರ್ತೀನಿ, ಲೇಟ್ ಆಗುತ್ತೆ ಅಂತ ಹೋಗ್ತಾನೆ. ಈ ಕಡೆ ಬಂದು ಭೂಮಿ ಮತ್ತು ಗೌತಮ್ ತುಂಬ ಫೀಲಿಂಗ್ ಮಾಡಿಕೊಂಡು ಮಾತಾಡುವಂಥ ಟೈಮ್ ಇದು. ಆದರೆ ಅದಕ್ಕಿಂತ ಮುಂಚೆ ಖುಷಿಯಾಗಿಯೇ ಮಾತಾಡ್ತಾ ಇರ್ತಾರೆ. ಮತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಿದೆ, ಒಳ್ಳೆ ಡಾಕ್ಟ್ರು, ಒಳ್ಳೆ ಟ್ರೀಟ್ಮೆಂಟು, ಇನ್ನೇನಿಲ್ಲ ರೀ, ಇದು ಹುಷಾರಾಗ್ಬಿಡುತ್ತೆ, ಇನ್ನು ನೀವು 100 ವರ್ಷ ಆರಾಮಾಗಿ ಬದುಕ್ಬೋದು, ಹಂಗೆಲ್ಲ ಹೇಳ್ತಾ ಇರ್ತಾನೆ. ಹೌದಾ ಗೌತಮರೇ, ಆ ಥರನೂ ಬದುಕ್ಬೋದಾ ಅಂತ ಹೇಳ್ತಾಳೆ. ಹೌದು, ಇನ್ನೇನಿಲ್ಲ, ಪ್ರಾಬ್ಲಮ್ಮೇ ಇಲ್ಲ, ಆರಾಮಾಗಿ ಬದುಕೋಬೋದು, ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವರು ಗೌತಮ್ ಭೂಮಿಕಾ ಭಾಳ ಬೇಜಾರು ಮಾಡಿಕೊಂಡ್ರೂ ತೋರ್ಪಡಿಸ್ಕೊಳ್ತಾ ಇರಲ್ಲ. ಗಂಡನಿಗೆ ಗೊತ್ತಾಗ್ಬಿಟ್ಟಿದೆ ವಿಷಯ ಇವಾಗ. ಫಸ್ಟೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಗಂಡನಿಗೆ ಗೊತ್ತಾಗಿರೋದ್ರಿಂದ ಅವನು ಅದ್ರ ರಿಪೋರ್ಟ್ಗಳು ಸಿಕ್ತು ಆ ರೂಮಲ್ಲಿ. ಆ ರಿಪೋರ್ಟ್ಗಳು ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಡಾಕ್ಟ್ರ್ ಹೇಳಿದ್ರು ಫೈನಲ್ ಸ್ಟೇಜು ಕ್ಯಾನ್ಸರು, ಯಾರಿಗೆ ಅಂತಂದರೆ ಬೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತ. ಹೌದಾ, ಮತ್ತು ಹೇಳೇ ಇಲ್ವಲ್ಲ ಭೂಮಿಕಾ ಅವ್ರು ನನ್ನ ಹತ್ರ ಅಂತ ಹೇಳ್ಬಿಟ್ಟು ಅವಳ ಹತ್ರನೂ ಬಂದು ಡೈರೆಕ್ಟಾಗಿ ಕೇಳಲ್ಲ ಅವನು. ಆದರೆ ಆ ಫೈಲ್ ನೋಡಿಕೊಂಡು ಒಳ್ಳೊಳ್ಳೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾನೆ. ಆ ಕಾಂಟ್ಯಾಕ್ಟಲ್ಲಿ ಒಂದೊಳ್ಳೆ ಡಾಕ್ಟ್ರ್ ಸಿಕ್ಕಿದ್ದಾರೆ ಇವಾಗ, ಅಂದರೆ ಕ್ಯೂರ್ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಇವಾಗ. ಅದಕ್ಕೋಸ್ಕರ ಖುಷಿಯಾಗಿದ್ದಾನೆ. ಭೂಮಿಕನೂ ಕೂಡ ಖುಷಿಯಾಗಿದ್ದಾಳೆ. ಆದರೆ ಭೂಮಿಗೆ ಇದು ನಂಬಿಕೆ ಕಡಿಮೆ ಆಗಿಬಿಟ್ಟಿದೆ. ಫೈನಲ್ ಸ್ಟೇಜ್ ಅಂದಾಗ ಹೆಂಗೆ ಸಾಧ್ಯ, ಇದು ಬದುಕೋದು ಉಂಟಾ ಅನ್ನೋದು ಒಂದು ಡೌಟ್ ಇದೆ. ಆದರೆ ತೋರ್ಪಡಿಸ್ಕೊಳ್ತಾ ಇಲ್ಲ, ಅವಳು ತೋರ್ಪಡಿಸ್ಕೊಳ್ಳಲ್ಲ. ಇವನು ಗೌತಮನು ಅವಳ ಜೊತೆ ಖುಷಿಯಾಗಿ ಮಾತಾಡ್ತಾನೆ, ಏನೂ ತೋರ್ಪಡಿಸ್ಕೊಳ್ಳಲ್ಲ, ಹುಷಾರಾಗುತ್ತೆ, ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಭೂಮಿಕವ್ರೆ, ನೀವೇನು ವರಿ ಮಾಡ್ಕೋಬೇಡಿ, ಆರಾಮಾಗಿ ಇದಾಗ್ಬೋದು ಅಂತ ಎಲ್ಲ ಹೇಳ್ತಾನೆ. ಹಂಗೆ ಹೇಳಿದಾಗ ಅವಳು ಹೌದಾ ಗೌತಮ್ ಅವರೇ, ಒಳ್ಳೆ ಡಾಕ್ಟ್ರು ಸಿಕ್ಕಿದಾರಾ, ಹಂಗಾದರೆ ಬದುಕಿರ್ತೀನ ನಾನು ಅಂತ ಕೇಳ್ತಾಳೆ. ಅಯ್ಯೋ ರೀ, ನೀವು ಯಾಕೆ ಹಿಂಗೆ ಯೋಚನೆ ಮಾಡ್ತೀರಾ, ಇನ್ನೂ 50 ವರ್ಷ ಬದುಕಿರ್ತೀರ, ಸುಮ್ಮನೆ ರೀ, ಹಂಗೆಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಹೌದಾ ಅಂತ ಅವಳಿಗೆ ಅಳುನೇ ಬಂದುಬಿಡುತ್ತೆ. ಆಗ ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ನಿಜವಾಗ್ಲೂ ಬದುಕ್ತೀನ ನಾನು ಗೌತಮ್ ಅಂತ ಕೇಳ್ತಾಳೆ. ಹ್ಞೂ ರೀ, ಈಗ ಬದುಕ್ತೀರಾ, ನೀವು ಯಾಕೆ ವರಿ ಮಾಡ್ಕೊಳ್ತೀರಾ, ನಾನು ನೀವು ತಾತ ಆಗಿ ಕುತ್ತಿಗೆ ಕೈ ಅಳ್ಳಾಡೋವರೆಗೂ ನಾವು ಬದುಕಿರ್ತೀವಿ. ನಾನು ಇಬ್ಬರು ವಾಕ್ ಹೋಗ್ತೀವಿ, ವಯಸ್ಸಾಗಿ ಇಬ್ಬರು ಮಾತಾಡ್ತೀವಿ ಕೂತ್ಕೊಂಡು, ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ. ಆ ಟೈಮಿಗೂ ನಾವು ಹಿಂಗ ಅಂತ ಮಾತಾಡ್ತಾಯಿರ್ತೀವಿ. ಆಮೇಲೆ ನಾನು ವಾಕ್ ಹೋಗಿ ಬರ್ತೀನಿ, ಕಾಲು ನೋವು ಅಂತೀನಿ, ಆವಾಗ ನೀವು ಕಾಲಿಗೆ ಮುಲಾಮೆಲ್ಲ ಹಚ್ತೀರಾ. ಹೌದಾ, ಎಲ್ಲಿ ನೋಯ್ತೈತೆ ಹೇಳಿ ಅಂತೇಳ್ಬಿಟ್ಟು ಎಲ್ಲ ಹಚ್ಚುತ್ತೀರಾ. ಹಂಗೆಲ್ಲ ಬದುಕ್ತೀವಿ ಕಣ್ರಿ ನಾವು, ನೀವು ಏನು ತಿಳ್ಕೊಂಡಿದ್ದೀರ ಭೂಮಿಕಾ, ಹಂಗೆಲ್ಲ ಬದುಕ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗೆ ಅಳು ಬಂದುಬಿಡುತ್ತೆ, ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ಏನಕ್ಕೆ ಯೋಚನೆ ಮಾಡ್ತೀರಾ, ಸುಮ್ಮನೆ ರೀ, ಆರಾಮ ಜೀವನ, ಖುಷಿಯಾಗಿರೋಣ, ಸುಖವಾಗಿರೋಣ, ಆರಾಮಾಗಿ ಹುಷಾರಾಗುತ್ತೆ, ನೀವೇನು ವರಿ ಮಾಡ್ಕೋಬೇಡಿ ಅಂತೆಲ್ಲ ಹೇಳ್ತಾನೆ. ಆದ್ರೂ ಒಂದು ಮನಸ್ಸು ನಾನು ನಿಜವಾಗ್ಲೂ ಬದುಕಿರ್ತೀನ ಅನ್ನೋದು ಅವಳು ಡೌಟ್ ಆಗ್ಬಿಟ್ಟಿದೆ. ಅಂದರೆ ಫೈನಲ್ ಸ್ಟೇಜಲ್ಲಿದ್ದೀನಿ, ನಾನು ನಿಜವಾಗ್ಲೂ ಬದುಕಿರ್ತೀನ, ಈ ಗೌತಮ್ ಅವ್ರು ಹಿಂಗೆ ಅಂತವ್ರಲ್ಲ, ಇದೇನು ಅಂತೇಳ್ಬಿಟ್ಟು. ಆದರೂ ಅವನಿಗೆ ನಂಬಿಕೆ ಇದೆ, ಒಳ್ಳೆ ಡಾಕ್ಟ್ರು ಸಿಕ್ಕಿದಾರಲ್ಲ, ಹಂಗಾಗಿ ನಿಜವಾಗ್ಲೂ ಇವ್ರನ್ನ ಬದುಕಿಸ್ತಾರೆ ಅನ್ನೋದು ಅವನಿಗೆ ನಂಬಿಕೆ ಇದೆ. ಪಾಪ ಮಕ್ಕಳು ತಬ್ಲಿ ಆಯ್ತವಲ್ಲ ಅಂತ ಅವಳ ಚಿಂತೆ, ಗಂಡಿಗೆ ಯಾರು ನೋಡ್ಕೊಳ್ತಾರೆ, ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ಅತ್ತೆ ಬೇರೆ ಹಾಗೆ, ಮೈದ ಬೇರೆ ಹೀಗೆ, ಒಬ್ಬರೂ ಸರಿ ಇಲ್ಲ, ಇವ್ರ ಜೊತೆ ಎಲ್ಲ ಮಕ್ಕಳನ್ನ ಹೆಂಗಪ್ಪ ಅನ್ನೋದೇ ಅವಳ ಚಿಂತೆ ಆಗುತ್ತೆ.
ಹಂಗಾಗಿ ಅವಳು ಯಾವಾಗಲೂ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಬದುಕಿ ಒಬ್ಬರ ಮೇಲೆ ಅವಲಂಬಿಸ್ಬೇಡಿ, ಒಬ್ಬರನ್ನ ಸಹಾಯ ಕೇಳಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಿಮ್ಮ ಬಟ್ಟೆ ನೀವು ಒಕ್ಕೊಳ್ಳಿ, ಎಲ್ಲ ನೀವು ಮಾಡ್ಕೊಳ್ಳಿ ಅಂತ ಎಷ್ಟು ಹೇಳ್ತಾ ಇರ್ತಾಳೆ. ಅಷ್ಟು ಹೇಳ್ದಾಗ್ಲೂ ಆ ಮಕ್ಳಿಗೆ ಪಾಪ ಏನೂ ಗೊತ್ತಿಲ್ಲ. ಅವಕ್ಕೆ 2 ಮಕ್ಕಳು ಸಣ್ಣವಲ್ವ, ಏನೂ ಗೊತ್ತಿಲ್ಲ ಪಾಪ. ಅವು ಪಾಡಿಗೆ ಅವು ಇದ್ದಾವೆ. ಇವು ಪಾಪ ಹಂಗೆ ಅಂದಾಗ ಗೌತಮ್ ಹಂಗೆ ಅಂದಾಗ ಅವಳು ತಡೆಯೋಕ್ಕಾಗದೆ ಹೋಗಿ ತಪ್ಕೊಂಡು ಅಳ್ತಾಳೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ, ನಾನು ಬದುಕಿರ್ತೀನ, ನಿಜ ನಾನು ಬದುಕಿರ್ತೀನ ಅಂತ 10 ಸಲ ಕೇಳ್ತಾಳೆ. ಅದು ಎಂಥವ್ರಿಗೂ ಕರುಳಿಂಡು ಅಂತ ವಿಷಯ ಇದು. ಅಷ್ಟು ದುಃಖ ಆಗುತ್ತೆ. ಈ ಕತೆ ಕೇಳ್ತಿರೋರಿಗಂತೂ ತುಂಬಾ ದುಃಖ ಆಗುತ್ತೆ. ಯಾಕೆ ಅಂದರೆ ಇದು ಮಾರಣಾಂತಿಕ ಕಾಯಿಲೆ. ಈ ಕಾಯಿಲೆ ಮಾತ್ರ ಯಾರಿಗೂ ಬರಬಾರ್ದು. ಈ ಕ್ಯಾನ್ಸರು ಅನ್ನೋ ವಿಷಯನೇ ಯಾರಿಗೂ ಬರಬಾರ್ದು. ಇದು ಎಂಥ ದರಿದ್ರ ಕಾಯಿಲೆ ಅನ್ನೋದು ದೇವರೇ ಸಾಕು ಅನ್ನಿಸ್ಬಿಡುತ್ತೆ. ಇಂಥ ಕಾಯಿಲೆ ಮಾತ್ರ ಯಾರಿಗೂ ಬರೋಕ್ಕೆ ಹೋಗಬಾರ್ದು. ಮಕ್ಕಳನ್ನ ಬಿಟ್ಟು ಹೋಗಂಗಿಲ್ಲ, ಗಂಡನ ಬಿಟ್ಟು ಹೋಗಂಗಿಲ್ಲ, ಬದುಕೋಂಗೂ ಇಲ್ಲ, ಉಳಿಯೋಂಗೂ ಇಲ್ಲ. ಈ ಥರ ಆಗುತ್ತೆ. ಸಾಯೋಂಗೂ ಇಲ್ಲ, ಬದುಕೋಂಗೂ ಇಲ್ಲ ಅನ್ನಂಗೆ ಬದುಕಬೇಕು ಯಾವಾಗಲೂ, ಪ್ರತಿ ದಿವಸನೂ. ಈ ಥರ ಹಿಂಸೆ ಪಟ್ಟು ಬದುಕುವಂಥ ಕಾಯಿಲೆ ಮಾತ್ರ ಮನುಷ್ಯನಿಗೆ ಯಾರಿಗೂ ಬರಲೇಬಾರ್ದು. ನನ್ನ ಶತ್ರುಗೂ ಮಾತ್ರ ಇಂಥ ಕಾಯಿಲೆ ಬರಬಾರ್ದು, ನಾನು ಹೇಳೋ ಪ್ರಕಾರ. ಗೌತಮಿಗೆ ಪಾಪ ಅವಳು ಅಳುವಾಗ ತಪ್ಕೊಂಡಲ್ಲ, ಅವಾಗಂತೂ ಅವನಿಗೂ ಅಳು ಬಂದ್ಬಿಡುತ್ತೆ. ಏನು ಮಾಡ್ತಾನೆ, ಎದುರುಗಡೆ ಏನೂ ಅಳಂಗಿಲ್ಲ, ಗಂಡಸು ಅಳಂಗಿಲ್ಲ. ಇವನೇನಾರ ಹತ್ರ ಅವಳು ಇನ್ನೂ ಜಾಸ್ತಿ ಅಳ್ತಾಳೆ ಅಂತ ಪಾಪ ನಗ್ತಾನೇ ಇರ್ತಾನೆ. ಅವಳು ತಪ್ಕೊಂಡು ಅಳ್ತಾ ಇರುವಾಗ ಇವನಿಗೂ ಅಳು ಬಂದ್ಬಿಡುತ್ತೆ. ಆದರೂ ತಡ್ಕೊಂಡು ಸಮಾಧಾನ ಮಾಡಿ ಏನೂ ಆಗಲ್ಲ ರೀ, ಹೆದರಬೇಡ್ರಿ ನೀವು ಅಂತ ಹೇಳ್ತಲೇ ಇರ್ತಾನೆ. ಭೂಮಿಕಾ ಹೆದರಬೇಡಿ ಅಂತಲೇ ಇರ್ತಾನೆ. ನೋಡಿ, ಯಾವ ಕಾರಣಕ್ಕೂ ಹೆದರ್ಕೋಬೇಡಿ, ನೀವು ಆರಾಮಾಗಿ ಹುಷಾರಾಗುತ್ತೆ, ಹೆದರಬೇಡಿ ನೀವು ಅಂತ ಹೇಳ್ತಾನೆ ಇರ್ತಾನೆ. ಅಯ್ಯೋ ಹಂಗಂತೀರಾ, ಹುಷಾರಾಗುತ್ತಾ, ಆರಾಮಾಗ್ತೀನಾ, ಹಾಗೆ ಹೀಗೆ ಕೇಳ್ತಾ ಇರ್ತಾಳೆ ಅವಳು. ಏನೂ ಮಾಡೋಕ್ಕಾಗಲ್ಲ. ಈ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಲೇಬೇಕಾಗತ್ತೆ. ಬಟ್ ಯಾರಿಗೂ ಬಿಟ್ಟಿದ್ದಲ್ಲ. ಅದೇನೋ ಗಾದೆ ಹೇಳ್ತಾರಲ್ಲ, ಆ ಥರ ಮನುಷ್ಯನಿಗೆ ಯಾವಾಗಿದ್ರೂ ಒಂದು ಸಲ ಹೋಗಲೇಬೇಕು ಅನ್ನೋ ಉದ್ದೇಶದಲ್ಲಿ ಮಾತಾಡ್ತಾರೆ ವೈರಾಗ್ಯವಾಗಿ. ಆದರೆ ಇಂಥ ಕಾಯಿಲೆಗಳಂತೂ ಬರಲೇಬಾರ್ದು. ಆರಾಮಾಗಿ ಸತ್ತು ಬಿಡಲಿ, ತೊಂದರೆ ಇಲ್ಲ. ಆದರೆ ಈ ಕಾಯಿಲೆ ಬಂದು ಇದರಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆ ನರ್ಕ ಅನುಭವ್ಸೋಕ್ಕಿನ್ನ ಈ ಜೀವನ ಬೇಡ ಅನ್ನಿಸ್ಬಿಡುತ್ತೆ. ಹಂಗಾಗಿ ಪಾಪ ಅವಳು ಯೋಚನೆ ಮಾಡ್ತಿದ್ದಾಳೆ ಭೂಮಿಕಾ. ಆ ಯೋಚನೆ ಮಾಡೋದು ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರೆ ಆರಾಮ ಆಗ್ಬೋದು ಅನ್ನೋದು ನನ್ನ ಭಾವನೆ. ಎಷ್ಟೋ ಜನ ಈಗ ಉಳ್ಕೊಂಡಿದ್ದಾರೆ ಅಲ್ವಾ, ಅದೇ ಥರ ಉಳಿಸ್ಬೋದು, ತೊಂದರೆ ಇಲ್ಲ ಅಂತ ಕಾಣುತ್ತೆ. ಪರವಾಗಿಲ್ಲ, ಆರಾಮಾಗ್ಬೋದು. ಅವಳು ಹೆದ್ರುಕೊಂಡಿದ್ದಾಳೆ ಅಷ್ಟೇ. ಅವಳಿಗೆ ಧೈರ್ಯ ಹೇಳ್ತಿದ್ದಾನೆ ಗೌತಮ್. ಏನಿಲ್ಲ, ಅವ್ರ ಅಮ್ಮಗೆ ಪಾಪ ವಿಷಯನೇ ಹೇಳಿಲ್ಲ ಇನ್ನೂ. ಅವ್ರ ಅಮ್ಮಗೆ ವಿಷಯ ಹೇಳಿದರೆ ಪಾಪ ಅವ್ರ ಅಮ್ಮ ಒಂದು ಸ್ವಲ್ಪ ಸಮಾಧಾನನಾರ ಮಾಡ್ತಿರೋಳೇನೋ. ಅವ್ರ ಅಮ್ಮಂಗೆ ಬೇಜಾರು ಮಾಡ್ಕೊಳ್ಳುತ್ತೆ ಅಮ್ಮ ಅಂತ ವಿಷಯನೇ ಹೇಳ್ತಾ ಇಲ್ಲ ಅವಳು. ತುಂಬಾ ಒಳಗೆ ನೋವು ತಿಂತಾಳೆ, ಆದರೆ ಯಾರಿಗೂ ಹೇಳ್ತಾ ಇಲ್ಲ, ಏನಿಲ್ಲ. ಹುಷಾರಾಗುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರೆ ಹುಷಾರಾಗುತ್ತೆ, ತೊಂದರೆ ಇಲ್ಲ ಅಂತ ಕಾಣುತ್ತೆ. ಆರಾಮಾಗ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.